ಶ್ರೀ ಗುರುಭ್ಯೋ ನಮಃ. ಗಂ ಗಣಪತಯೇ ನಮಃ. ದ್ರಾಂ ದತ್ತಾತ್ರೇಯಾಯ ನಮಃ. ನೋಡಿ, ಮೀನರಾಶಿಯವರ ಮಾಸ ಭವಿಷ್ಯ ವೀಕ್ಷಕರೇ, ವಿಶೇಷವಾಗಿ ನೋಡಿ, ಒಂದು ವಿಶೇಷವಾದಂಥ ಮಹತ್ವದ ವಿಷಯ ಮೀನರಾಶಿಯವರಿಗೆ ಅಂತಂದರೆ, ನೌಕರಿಯಲ್ಲಿ ಅಂತಂದರೆ ಉದ್ಯೋಗದಲ್ಲಿ ಸ್ವಲ್ಪ ಮಟ್ಟಿನ ಚೇಂಜ್ ಆಗುವಂತಹ ಸಾಧ್ಯತೆ ಇದೆ. ಅಲ್ಲಿ ಯಾವುದೇ ರೀತಿಯ ಧೃತಿಗೆಡದೆ ಒಂದಷ್ಟು ಧೈರ್ಯದಿಂದ ಮತ್ತು ಆತ್ಮವಿಶ್ವಾಸದಿಂದ ಆ ಪರಿಸ್ಥಿತಿಯನ್ನು ನೀವು ಖಂಡಿತವಾಗಿಯೂ ಎದುರಿಸತಕ್ಕದ್ದು. ಅಲ್ಲಿ ಒಂದು ಸ್ವಲ್ಪ ತೊಂದರೆ ಕೂಡ ಆಗುವಂಥ ಸಾಧ್ಯತೆ ಮುಂದುವರಿತಾ ಇದೆ. ಇನ್ನೂ ಅನೇಕ ವಿಷಯವನ್ನು ಮೀನರಾಶಿಯವರಿಗೆ ನೋಡ್ತೇವೆ. ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಒಂದು ವೇಳೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನನ್ನು ಪ್ರೆಸ್ ಮಾಡಿಟ್ಕೊಳ್ಳಿ. ಅನೇಕ ಒಳ್ಳೊಳ್ಳೆ ವಿಷಯವನ್ನು ನೀವು ನಮ್ಮ ಚಾನಲ್ನಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ಅನೇಕ ವಿಷಯವನ್ನು ನಾನು ಹಂಚಿಕೊಂಡಿದ್ದೇನೆ. ವಾಸ್ತುವಿಗೆ ಸಂಬಂಧಪಟ್ಟಂತಹ ವಿಷಯವನ್ನು ಹಂಚಿಕೊಂಡಿದ್ದೇನೆ. ಮೀನರಾಶಿಯವರಿಗೆ ನೋಡಿ, ಸಾಡೆಸಾತಿಯ ಪ್ರಭಾವ ಮುಂದುವರಿತಾ ಇದೆ. ಹಾಗಂತ ಹೆದರುವಂಥ ಕಾರಣ ಖಂಡಿತವಾಗಿಯೂ ಇಲ್ಲ. ಖಂಡಿತವಾಗಿಯೂ ಶನಿಯ ಉಪಾಸನೆಯನ್ನು ಮುಂದುವರಿಸಿ. ಯಾಕೆಂದರೆ ನೋಡಿ, ಇನ್ನೂ ವಿಶೇಷವಾಗಿ ಏಪ್ರಿಲ್ ತಿಂಗಳಲ್ಲಿ ಶನಿ ಕುಂಭರಾಶಿಯಿಂದ ನಿಮ್ಮ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಸ್ವಲ್ಪ ಜಾಗ್ರತೆಯಾಗಿರೋದು ಒಳ್ಳೆಯದು. ಅದಕ್ಕೆ ಪರಿಹಾರವನ್ನು ಮಾತ್ರ ಮಾಡಿಕೊಳ್ಳಿ. ಪ್ರತಿ ಶನಿವಾರ ತಪ್ಪದೆ ಆಂಜನೇಯ ಸ್ವಾಮಿಯ ದರ್ಶನವನ್ನು ಮಾಡಿಕೊಳ್ಳಿ. ಪ್ರತಿ ಸೋಮವಾರ ಈಶ್ವರ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಒಂದಷ್ಟು ಓಂ ನಮಃ ಶಿವಾಯ ಮಂತ್ರವನ್ನು 108 ಸಾರಿ ಹೇಳಿ. ಖಂಡಿತವಾಗಿಯೂ ನಿಮಗೆ ಶನಿಯ ಯಾವುದೇ ರೀತಿಯ ಬಾಧೆ ನಿಮ್ಮ ಮೇಲೆ ಆಗೋದಿಲ್ಲ. ಶನಿ ಯೋಗಕಾರಕನಾಗಿ ನಿಮಗೆ ಒಳ್ಳೆಯ ಫಲವನ್ನು ಖಂಡಿತವಾಗಿಯೂ ಕೊಡ್ತಾನೆ. ಒಳ್ಳೊಳ್ಳೆ ಕೆಲಸಗಳು, ದೊಡ್ಡ ದೊಡ್ಡ ಕೆಲಸಗಳು ಎಲ್ಲವೂ ಇದೇ ಸಾಡೆಸಾತಿಯಲ್ಲಿ ಆಗುವಂಥ ಸಾಧ್ಯತೆ ಇರುತ್ತೆ. ಆದರೆ ಪರಿಹಾರವನ್ನು ಮಾತ್ರ ಮಾಡ್ಕೊಳ್ತಕ್ಕದ್ದು. ಅದರಿಂದ ಒಂದಷ್ಟು ಶಾರೀರಿಕವಾಗಿ, ಮಾನಸಿಕವಾಗಿ ಒಂದಷ್ಟು ಉಪದ್ರವವಂತೂ ಇರೋದು. ಅದನ್ನು ಖಂಡಿತವಾಗಿಯೂ ಸಹಿಸಿಕೊಳ್ಳಿ. ಅದರಿಂದ ಖಂಡಿತವಾಗಿಯೂ ಒಳ್ಳೆಯದಾಗತ್ತೆ. ಗುರು ಕೂಡ ಮಧ್ಯಮನಾಗಿದ್ದಾನೆ. ವಿಶೇಷವಾಗಿ ಲಗ್ನದಲ್ಲಿ ರಾಹು ಇದ್ದಾನೆ ನೋಡಿ, ಅದು ಶರೀರದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಮಾನಸಿಕವಾಗಿ ಒಂದಷ್ಟು ಅಸ್ಥಿರತೆಯನ್ನು ತಂದುಕೊಡುತ್ತೆ. ಸ್ವಲ್ಪ ಎಲ್ಲೋ ಒಂದು ರೀತಿಯ ಭಯ ಮನಸ್ಸಿನಲ್ಲಿ ಯಾವಾಗಲೂ ಇರುತ್ತೆ. ಇದನ್ನು ಮಾಡಲೋ ಬೇಡೋ ಅಂತನೋ ದ್ವಂದ್ವ ಸ್ಥಿತಿ, ಯಾರಾದರೂ ಏನಾದರೂ ಅಂತಾರೆ ಅಂತನೋ ಭಯ, ಇವೆಲ್ಲವೂ ಕೂಡ ರಾಹು ಪ್ರಭಾವದಿಂದ ಮುಂದುವರಿಯುತ್ತೆ. ಅಥವಾ ಸಣ್ಣ ವಯಸ್ಸಿನ ಮಕ್ಕಳಿದ್ದರೆ ರಾತ್ರಿಯ ದಿವಸ ಅಂದರೆ ಸ್ವಪ್ನದಲ್ಲಿ ಒಂದಷ್ಟು ಭಯ ಕಾಣಿಸ್ಕೊಳ್ಬಹುದು. ಈ ರೀತಿಯ ಒಂದಷ್ಟು ಭಯ ಇರುತ್ತೆ. ಅದಕ್ಕೆ ಬೇರೆ ಯಾವುದೇ ರೀತಿಯ ಕಾರಣಗಳನ್ನು ಕಲ್ಪನೆ ಮಾಡಿಕೊಳ್ಬೇಡಿ. ಇದು ಒಂದು ರಾಹು ದೋಷದ ಪ್ರಭಾವ. ಅದಕ್ಕೆ ಸಂಬಂಧಪಟ್ಟಂಥ ಏನನ್ನು ಮಾಡಬೇಕು ಅಂತ ಅನ್ನೋದನ್ನು ಕೂಡ ನಾನು ಕೊನೆಗೆ ಹೇಳ್ತೇನೆ. ಅದನ್ನು ಕೂಡ ನೋಡ್ಕೊಳ್ಳಿ. ನೌಕರಿಯಲ್ಲಿ ಏನಾದರೂ ಸಮಸ್ಯೆ ಇತ್ತು ಅಂತಂದರೆ ಹೇಳಿದ್ನಲ್ಲ ನಾನು, ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ತೋರಿಸಿ ಅದರಿಂದ ನೀವು ಖಂಡಿತವಾಗಿಯೂ ಹೊರಗಡೆ ಬರ್ತೀರಾ. ಇದೆಷ್ಟೇ ಆರೋಗ್ಯದ ಸಮಸ್ಯೆ ಇದ್ದರೂ ಕೂಡ ನೋಡಿ, ಒಂದಷ್ಟು ಶುಕ್ರ ಕೂಡ ಲಗ್ನ ಸ್ಥಾನದಲ್ಲಿ ಉಚ್ಚನಾದಂಥ ಶುಕ್ರನಿದ್ದಾನೆ. ಮನಸ್ಸನ್ನು ಒಂದಷ್ಟು ಕಂಟ್ರೋಲ್ನಲ್ಲಿ ಇಡ್ತಾನೆ. ಒಳ್ಳೆಯ ಸಂತೋಷ ಮತ್ತು ಸಮಾಧಾನದಿಂದ ಇರ್ತಾನೆ. ರೋಗ ಒಂದು ಕಡೆ, ಅದೇ ರೀತಿಯ ದಿನನಿತ್ಯದ ಜೀವನ ಒಂದು ಕಡೆ ಖಂಡಿತವಾಗಿ ಮುಂದುವರಿತಾ ಇರುತ್ತೆ. ಶುಕ್ರ ಕೂಡ ಆನಂದ ಮತ್ತು ಸಂತೋಷವನ್ನು ಖಂಡಿತವಾಗಿ ನಿಮಗೆ ಉಂಟು ಮಾಡ್ತಾನೆ. ರಾಹು ಪ್ರಭಾವ ಸಪ್ತಮ ಸ್ಥಾನದ ಮೇಲಿರೋದರಿಂದ ದಾಂಪತ್ಯ ಜೀವನದಲ್ಲಿ ಹೊಂದಾಣಿಕೆಯನ್ನು ನೀವು ಖಂಡಿತವಾಗಿಯೂ ಮನಸ್ಸಿನಿಂದ ಮಾಡ್ಕೊಳ್ತಕ್ಕದ್ದು. ಅನಾವಶ್ಯಕವಾಗಿ ಸಣ್ಣ ಸಣ್ಣ ವಿಷಯಗಳನ್ನು ಬೆಳೆಸಲಿಕ್ಕೆ ಹೋಗಬೇಡಿ. ವಿರಸ ಜಾಸ್ತಿ ಆಗುತ್ತೆ. ಸೊ ಇದು ಗ್ರಹಗಳ ಒಂದು ಪ್ರಭಾವ ಇರೋದರಿಂದ ಇದನ್ನು ತಿಳ್ಕೊಳ್ಳಿ. ಸ್ವಲ್ಪ ಮಟ್ಟಿಗೆ ತಾತ್ಕಾಲಿಕವಾಗಿ ಆ ಸಂದರ್ಭವನ್ನು ಸಾಲ್ವ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಆ ಸಮಯವನ್ನು ಮುಂದೂಡಲಿಕ್ಕೆ ಪ್ರಯತ್ನ ಮಾಡಿ. ಸೊ ಎಷ್ಟೋ ಸೊಲ್ಯೂಷನ್ಸ್ ಆಟೋಮೆಟಿಕ್ಕಾಗಿ ನಿಮಗೆ ಸಿಗುತ್ತೆ. ಅದೇ ಸಮಯದಲ್ಲಿ ಪ್ರತಿಯೊಂದಕ್ಕೂ ಉತ್ತರವನ್ನು ಹುಡುಕಿಕೊಳ್ಳಲಿಕ್ಕೆ ಹೋಗಬೇಡಿ. ಅದನ್ನು ನಿರ್ಣಯ ಮಾಡಲಿಕ್ಕೆ ಹೋಗಬೇಡಿ. ಯಾವುದೇ ವಿಷಯವನ್ನು ವಿಶೇಷವಾಗಿ ಅದರಲ್ಲೂ ನೋಡಿ, ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಂಥ ವಿಷಯ, ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟ ವಿಷಯ, ಆತುರದ ನಿರ್ಧಾರವನ್ನು ಈ ಸಂದರ್ಭದಲ್ಲಂತೂ ಖಂಡಿತವಾಗಿ ತೆಗೆದುಕೊಳ್ಬೇಡಿ. ಒಂದಷ್ಟು ವೇಟ್ ಮಾಡಿ ನೋಡ್ಕೊಳ್ಳಿ. ಪರಿಸ್ಥಿತಿ ಸುಧಾರಿಸುತ್ತಾ ನೋಡ್ಕೊಳ್ಳಿ. ಆಮೇಲೆ ಬೇಕಾದರೆ ನೀವು ತೀರ್ಮಾನವನ್ನು ತೆಗೆದುಕೊಳ್ಳಿ. ವ್ಯಾಪಾರ ಮತ್ತು ವ್ಯವಹಾರದಲ್ಲೂ ಕೂಡ, ಯಾಕೆಂದರೆ ವ್ಯಯಸ್ಥಾನದಲ್ಲಿ ಶನಿ ಮುಂದುವರಿಯೋದರಿಂದ ವ್ಯಯ ಆಗೋದು ಜಾಸ್ತಿ ಇರೋದು ಖಂಡಿತವಾಗಿಯೂ. ಸೊ ಎಚ್ಚರ ತಪ್ಪಬೇಡಿ ಅಂತ. ಕೇರ್ಲೆಸ್ ಮಾಡಬೇಡಿ. ವ್ಯಾಪಾರ ವ್ಯವಹಾರಗಳಲ್ಲಿ ಬೇರೆಯವರ ಮೇಲೆ ಬಿಟ್ಕೊಡ್ಬೇಡಿ. ಕಾನ್ಸಂಟ್ರೇಷನ್ ಆ ಕಡೆನೇ ಇರಲಿ. ದುಡ್ಡು ಎಲ್ಲಿ ಬರುತ್ತೆ, ಎಲ್ಲಿ ಹೋಗುತ್ತೆ, ಈ ಕಡೆ ಒಂದಷ್ಟು ಲಕ್ಷ್ಯ ಇಟ್ಟುಕೊಳ್ಳಿ. ಸೊ ಆಗುವ ನಷ್ಟವನ್ನು ತಪ್ಪಿಸ್ಕೊಳ್ಬಹುದು. ವಿಶೇಷವಾದಂಥ ನಷ್ಟ ಅಥವಾ ನಿಮಗೆ ವಿಶೇಷವಾದಂಥ ಹೊಡೆತ ಬೀಳದೇ ಇರಬಹುದು. ಇದರಿಂದ ಜಾಗರೂಕತೆ ಮತ್ತು ಪ್ರಯತ್ನ ಹೀಗೆ ಇದ್ದಾಗ
ದೈವಬಲ ಖಂಡಿತವಾಗಿಯೂ ನಿಮಗೆ ಸಹಕಾರವನ್ನು ಕೊಡುತ್ತೆ. ಇನ್ನು ವಿಶೇಷ ಕೆಲಸಗಳು ಅಂತಂದರೆ ಖರೀದಿಗಳಿರ್ಬೋದು, ನಿಮ್ಮ ರಿಜಿಸ್ಟ್ರೇಷನ್ ಇರ್ಬೋದು, ಅಥವಾ ವಾಹನ ಖರೀದಿ ಅಂದ್ಕೊಂಡಿದ್ದೀರಾ, ಹೌದಾ, ಖಂಡಿತವಾಗಿಯೂ ಸ್ವಲ್ಪ ವಿಚಾರ ಮಾಡಿ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಇನ್ನು ಮದುವೆಗೆ ಪ್ರಯತ್ನವನ್ನಂತೂ ಮಾಡ್ತಕ್ಕಂಥದ್ದು ಯಾವುದೇ ಕಾಲ ಇರಲಿ, ನಿಮಗೆಷ್ಟೇ ಅನಾನುಕೂಲ ಇರುವಂಥ ಕಾಲ ಇದ್ದರೂ ಕೂಡ ಕುಲದೇವರ ಆರಾಧನೆಯನ್ನು ಮಾಡಿಕೊಳ್ಳಿ, ಪ್ರಯತ್ನವನ್ನು ಮುಂದುವರಿಸಿ. ಕಾಲ ಅನುಕೂಲ ಇಲ್ಲದೇ ಇದ್ದರೂ ನಿಮ್ಮ ಪ್ರಯತ್ನಕ್ಕೆ ಭಗವಂತ ಖಂಡಿತವಾಗಿಯೂ ಫಲವನ್ನು ಕೊಡ್ತಾನೆ. ನಿಮಗೆಷ್ಟೇ ಸಾಡೆ ಸಾತಿ ಇರಲಿ ಅಥವಾ ಗುರು ಅನುಕೂಲ ಇಲ್ಲದೇ ಇರಲಿ, ಯಾವುದೇ ವಿಷಯದಲ್ಲಿ ಪ್ರಯತ್ನ ಮತ್ತು ಪ್ರಾಮಾಣಿಕತೆಯನ್ನು ತೋರಿಸಿ. ಭಗವಂತ ಎಂಥ ಸಮಸ್ಯೆ ಇದ್ದರೂ ಕೂಡ ಅದನ್ನು ಈ ಸಂದರ್ಭದಲ್ಲಿ ಸಾಲ್ವ್ ಮಾಡ್ತಾನೆ. ಈ ರೀತಿಯಾಗಿ ಮೀನರಾಶಿಯವರಿಗೆ ಮುಂದುವರಿತಾ ಇದೆ. ಯಾವುದೇ ಕಾರಣಕ್ಕೂ ಧೃತಿಗೆಡಬೇಡಿ, ಖಂಡಿತವಾಗಿಯೂ ಎಲ್ಲ ಸಮಸ್ಯೆಗೂ ಒಂದು ಪರಿಹಾರ ನಿಮಗೆ ಸಿಗುತ್ತೆ. ಇಲ್ಲಿ ನೋಡಿ, ಈ ಮಾಸದಲ್ಲಿ ರಾಹುದೋಷ ಪರಿಹಾರಾರ್ಥಕವಾಗಿ ಪ್ರತಿ ಮಂಗಳವಾರದ ದಿವಸ ಯಾವುದಾದ್ರೂ ದೇವಸ್ಥಾನದಲ್ಲಿ ಹೋಗಿಬಿಟ್ಟು ಒಂದಷ್ಟು ನಾಗಪೂಜೆಯನ್ನು ಖಂಡಿತವಾಗಿಯೂ ಮಾಡಿಕೊಳ್ಳಿ. ನಾನು ಹೇಳಿದ್ನಲ್ಲ, ಮನಸ್ಸಿನ ಭಯ, ಹೆದರಿಕೆ, ಕೆಲಸಗಳಲ್ಲಿ ಒಂದು ತರಹ ಅಂಜುವುದು, ಇದೆಲ್ಲವೂ ಆಟೋಮೆಟಿಕ್ಕಾಗಿ ಖಂಡಿತವಾಗಿಯೂ ಕಡಿಮೆಯಾಗುತ್ತೆ. ಮತ್ತು ಈ ಶನಿದೋಷ ಪರಿಹಾರಕ್ಕಾಗಿ ಪ್ರತಿ ಶನಿವಾರದ ದಿವಸ ನೋಡಿ, ಸಾಧ್ಯವಾಯಿತು ಅಂತಂದರೆ 1/4 kg ಕಪ್ಪೆಳ್ಳನ್ನು ಯಾವುದಾದ್ರೂ ನವಗ್ರಹ ದೇವಸ್ಥಾನದಲ್ಲೋ ಅಥವಾ ಆಂಜನೇಯ ದೇವಸ್ಥಾನದಲ್ಲೋ ಇಟ್ಟುಬಿಟ್ಟು ನಮಸ್ಕಾರ ಮಾಡಿ 11 ಪ್ರದಕ್ಷಿಣೆಯನ್ನು ಹಾಕ್ಕೊಳ್ಳಿ. ಅದರ ಜೊತೆಗೆ ಈಶ್ವರನ ಆರಾಧನೆ, ಲಿಂಗ ಪೂಜೆಯನ್ನು ಕೂಡ ಖಂಡಿತವಾಗಿ ಮಾಡೋದರಿಂದ ಶನಿ ಬಾಧೆಯನ್ನು ಕಡಿಮೆ ಮಾಡ್ಕೊಳ್ಬೋದು, ಉಪದ್ರವವನ್ನು ಕಡಿಮೆ ಮಾಡ್ಬೋದು. ಇದಿಷ್ಟು ಮೀನರಾಶಿಯವರ ಭವಿಷ್ಯ. ಒಳ್ಳೆಯದಾಗಲಿ.